ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ODI ಮ್ಯಾಚಲ್ಲಿ ನಮ್ಮ ಭಾರತ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕಿತು. ಹಾಗೆ ಗೆದ್ದ ನಂತರ ಕೋಚ್ ಗೌತಮ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ಮ್ಯಾಚಲ್ಲಿ ಮಧ್ಯಾಹ್ನ 3 ಗಂಟೆಗೆ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ನಾವು ಮೊದಲಿಗೆ ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿ ಮೊದಲಿಗೆ ಬ್ಯಾಟಿಂಗ್ ಬರ್ತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಬಾಲಿಂಗ್ಗೆ ಇಳಿತಾರೆ ಅಂತಲೇ ಹೇಳ್ಬೋದು. ಹಾಗೆ ಬಾಲಿಂಗಲ್ಲಿ ಯಾವ ಪ್ಲೇಯರ್ಗಳು ಎಷ್ಟು ರನ್ ಕೊಟ್ಟರು, ಹಾಗೆ ಎಷ್ಟು ವಿಕೆಟ್ ತೆಗೆದುಕೊಂಡ್ರು ಅಂತ ನೋಡೋದಾದರೆ, ಬುಮ್ರಾ ಅವರು 9 ಓವರ್ ಹಾಕಿ ಕೇವಲ 31 ರನ್ ಕೊಟ್ಟು 1 ವಿಕೆಟ್ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಭಾರತ ತಂಡಕ್ಕೆ 1 ವಿಕೆಟ್ ತಂದು ಕೊಟ್ಟರು ಅಂತಲೇ ಹೇಳ್ಬೋದು. ಹಾಗೆ ಪ್ರಸಿದ್ಧ ಕೃಷ್ಣ ಅವರು 10 ಓವರ್ ಹಾಕಿ 2 ಮೇಡಿನ್ ಓವರ್ ಮಾಡಿ 50 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಇವರು ಕೂಡ ಬಿಗ್ ವಿಕೆಟ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟು ಗುರ್ನೂರ್ ಬ್ರಾರ್ ಅವರು, ಇವರು ಕೂಡ 9 ಓವರ್ ಹಾಕಿ 61 ರನ್ ಕೊಟ್ಟು 2 ವಿಕೆಟ್ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಭಾರತ ತಂಡದ ಬಾಲಿಂಗಲ್ಲಿ ಇವರು ಕೂಡ ಮಿಂಚಿದ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಶಿವಮ್ ದುಬೆ ಅವರು 6 ಓವರ್ ಹಾಕಿ 27 ರನ್ ಕೊಟ್ಟು 1 ವಿಕೆಟ್ ತೊಗೊಳ್ತಾರೆ. ಇವರು ಕೂಡ ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿಲ್ಲ. ಹಾಗೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ 4 ಓವರ್ ಹಾಕ್ತಾರೆ, ಕೇವಲ 13 ರನ್ ಕೊಟ್ಟು ಇವರು ಕೂಡ ಬೆಂಕಿ ಬಾಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆ ಅಕ್ಷರ್ ಪಟೇಲ್ ಮೇನ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಇವತ್ತು ಇವರೇ ಅಂತ ಹೇಳ್ಬೋದು. ಯಾಕಂದರೆ ಆ ಥರ ಬಾಲಿಂಗ್ ಮಾಡಿದ್ದಾರೆ. ಕೇವಲ 9.5 ಓವರಲ್ಲಿ 4 ಬಿಗ್ ವಿಕೆಟ್ ತೆಗೆಯೋದ್ರ ಮೂಲಕ ನಮ್ಮ ಭಾರತ ತಂಡಕ್ಕೆ ಗೆಲುವಿನಲ್ಲಿ ಇವರು ಪಾತ್ರ ಕೂಡ ತುಂಬಾ ಇದೆ ಅಂತ ಹೇಳ್ಬೋದು. ಹಾಗೆ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 259 ಟಾರ್ಗೆಟ್ ಕೊಡುತ್ತೆ. ಈ ಟಾರ್ಗೆಟ್ನ ಬೆನ್ನತ್ತಿದ ನಮ್ಮ ಟೀಮ್ ಇಂಡಿಯಾ ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಬರ್ತಾರೆ. ಬಟ್ ರೋಹಿತ್ ಶರ್ಮಾ ಅವರು ಕೇವಲ 21 ಬಾಲಲ್ಲಿ 11 ರನ್ ಹೊಡೆದು ಔಟ್ ಆಗಿ ಹೋಗ್ತಾರೆ. ಜಲ್ದಿನೇ ಔಟ್ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅವರು ಫಾರ್ಮಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಶುಭ್ಮನ್ ಗಿಲ್ ಅವರು ಬೆಂಕಿ ಇನ್ನಿಂಗ್ಸ್ ಆಡಿದರು ಅಂತಲೇ ಹೇಳ್ಬೋದು. ಕೇವಲ 75 ಬಾಲಲ್ಲಿ 80 ರನ್ ಹೊಡೆದ್ರ ಮೂಲಕ ಇಂಜುರಿಯಿಂದ ಔಟ್ ಸೈಡ್ ಹೋಗ್ತಾರೆ. ಇವರು 11 4 ಹೊಡೆದು 1 6 ಹೊಡೆದು ಭಾರತ ತಂಡಕ್ಕೆ ಅತಿ ಹೆಚ್ಚು ರನ್ ಇವರೇ ಹೊಡೆದ್ರು ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ಸಿ ಇನ್ನಿಂಗ್ಸನ್ನೇ ಆಡಿದ್ರು ಅಂತಲೇ ಹೇಳ್ಬೋದು. ಆ ಥರ ಬೆಂಕಿ ಬ್ಯಾಟಿಂಗ್ ಮಾಡಿದರು. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರ ಮೇಲೆ ತುಂಬಾ ನಿರೀಕ್ಷೆ ಇತ್ತು. ಅವರು ಕೂಡ ನಮ್ಮ ನಿರೀಕ್ಷೆ ಪ್ರಕಾರ ಆಡಲಿಲ್ಲ ಅಂತ ಪ್ರೆಸ್ ಕಾನ್ಫರೆನ್ಸಲ್ಲಿ ಗೌತಮ್ ಗಂಭೀರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಇನ್ನೂ ಆಡ್ಬೋದಾಗಿತ್ತು, ಬಟ್ ಅವರು ಆಡಲಿಲ್ಲ. ಕೇವಲ 6 ಬಾಲ್ಗೆ 5 ರನ್ ತೆಗೆದು ಔಟ್ ಆಗ್ತಾರೆ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅವರು 53 ಬಾಲ್ಗೆ 35 ರನ್ ಹೊಡೆದ್ರ ಮೂಲಕ ಇವರು ಕೂಡ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ರನ್ ಕಾಂಟ್ರಿಬ್ಯೂಟ್ ಮಾಡಿದರು ಅಂತಲೇ ಹೇಳ್ಬೋದು. ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಅವರು ನಿಂತ್ಕೊಂಡು ವಾಷಿಂಗ್ಟನ್ ಸುಂದರ್ ಆಗಿ ಅಕ್ಷರ್ ಪಟೇಲ್ ಅವರಿಂದ ಬಿಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ವಾಷಿಂಗ್ಟನ್ ಸುಂದರ್ ಅವರು ಕೇವಲ 63 ಬಾಲಲ್ಲಿ 52 ರನ್ ಹೊಡೆದ್ರ ಮೂಲಕ ಇವರು ಕೂಡ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ. ಬೆಂಕಿ ಹಾಫ್ ಸೆಂಚುರಿ ಅಂತಲೇ ಹೇಳ್ಬೋದು. ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ಎಂಡಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ದರೆ ಕೇವಲ 52 ಬಾಲಲ್ಲಿ ಇವರು ಕೂಡ 57 ರನ್ ಹೊಡೆದು ನಮ್ಮ ಟೀಮ್ ಇಂಡಿಯಾ ಗೆಲ್ಸ್ಕೊಂಡು ಕೊನೆ ತನಕ ನಿಂತು ನಮ್ಮ ಟೀಮ್ ಇಂಡಿಯಾ ಗೆಲ್ಸ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಕೇವಲ 45 ಓವರ್ 2 ಬಾಲ್ಗೆ ನಮ್ಮ ಭಾರತ ತಂಡ ಈ ಮೊತ್ತವನ್ನು ಈಸಿಯಾಗಿ ಚೇಸ್ ಮಾಡಿ ಬಿಸಾಕುತ್ತೆ ಅಂತಲೇ ಹೇಳ್ಬೋದು. T20ಯಲ್ಲಿದ್ದ ರಿವೆಂಜ್ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.